ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ಸ್ಟ್ರಕ್ಷನ್ ನಾಲೆಡ್ಜ್ ಚಾನಲ್. ಇವತ್ತಿನ ನೆಕ್ಸ್ಟ್ ಟಾಪಿಕ್ ಏನು ಅಂತಂದರೆ ಸೆರಾಮಿಕ್ ಟೈಲ್ಸ್. ಹಳೆ ವಿಡಿಯೋದಲ್ಲಿ ವಿಟ್ರಿಫೈಡ್ ಟೈಲ್ಸ್ ಮಾಡಿ ತೋರಿಸಿದ್ದೆ ನೋಡಿ. ಈಗ ನೆಕ್ಸ್ಟು ಸೆರಾಮಿಕ್ ಟೈಲ್ಸ್ ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳಿದ್ದೀನಿ ಪ್ರೀವಿಯಸ್ ವಿಡಿಯೋದಲ್ಲಿ. ಎಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಲ್ಲೆಲ್ಲ ಸೆರಾಮಿಕ್ ಟೈಲ್ಸ್ ಯೂಸ್ ಮಾಡ್ತೀವಿ. ರೀಸನ್ ಏನು ಅಂತಂದರೆ ಪೋರ್ಸ್ ಇರುತ್ತೆ, ನೀರು ಹೀರ್ಕೊಳ್ಳೋ ಕೆಪಾಸಿಟಿ ಇರುತ್ತೆ. ಆ ರೀಸನಿಗೋಸ್ಕರ ಸೆರಾಮಿಕ್ ಟೈಲ್ಸ್ ಯೂಸ್ ಮಾಡ್ತೀವಿ. ಈಗ ಅದರದ್ದು ಕ್ಯಾಲ್ಕುಲೇಷನ್ ಯಾವ ಥರ ಮಾಡೋದು ಅನ್ನೋದು ತೋರಿಸ್ತೀನಿ ಬನ್ನಿ. 45 ಇದರಲ್ಲಿ ಟೈಪ್ ಮಾಡಿ. 45 ಏನು ಸೆರಾಮಿಕ್ ಟೈಲ್ಸ್ ಕೆಲಸ ಮಾಡಿ. ವಿಟ್ರಿಫೈಡ್ ಟೈಲ್ಸ್ ಅಂತಿದೆಯಲ್ಲ, ಫ್ಲೋರಿಂಗ್ ಕಾಪಿ ಮಾಡಿ. Ctrl+C, ವಿಟ್ರಿಫೈಡ್ ಟೈಲ್ಸ್ ತೆಗೆದುಬಿಟ್ಟು ಸೆರಾಮಿಕ್ ಟೈಲ್ಸ್ ಹಾಕಿ. ಸೆರಾಮಿಕ್ ಟೈಲ್ಸ್ ಅದರಲ್ಲಿ ಫ್ಲೋರಿಂಗ್ ಯಾವ ಥರ ಮಾಡೋದು ಅನ್ನೋದು ನೋಡೋಣ. ಸೆರಾಮಿಕ್ ಟೈಲ್ಸ್ ಎಲ್ಲೆಲ್ಲಿ ಬರುತ್ತೆ ಫ್ಲೋರಿಂಗು ಇಲ್ಲಿ ನೋಡಿ. ಟಾಯ್ಲೆಟ್ ಎಷ್ಟು ಕೊಟ್ಟಿದ್ದಾನೆ? 2 ಟಾಯ್ಲೆಟ್ ಇದೆ. 300x300 ಫ್ಲೋರಿಂಗು. ಟಾಯ್ಲೆಟ್ 300x300 ಡ್ಯಾಡೋ ಅಪ್ ಟು 7 feet ಹೈಟ್ ಅಂತಂದರೆ 2100 mm ಅಥವಾ 2.1 ಮೀಟ್ರ್. ಟಾಯ್ಲೆಟ್ ಎಲ್ಲಿದೆ ನೋಡೋಣ. ಟಾಯ್ಲೆಟ್ ಇಲ್ಲಿದೆ ನೋಡಿ. 2.7x1.2 ಇದೊಂದು ಟಾಯ್ಲೆಟು ಪ್ಲಸ್ ಇದೊಂದು ಟಾಯ್ಲೆಟ್. ಇಲ್ಲಿ ಫ್ಲೋರಿಂಗಿಗೂ 300 mm x300, ಗೋಡೆಗೂ ಕೂಡ 300 mm 300 ಸೆರಾಮಿಕ್ ಟೈಲ್ಸ್ ಬರುತ್ತೆ. ಈಗ ಅದನ್ನು ಇಂಪೋರ್ಟ್ ಮಾಡೋಣ ಬನ್ನಿ. ಇದನ್ನೇನು ತೊಗೊಳ್ಳೋಣ? ಇಲ್ಲಿದೆ ನೋಡಿ. ಟಾಯ್ಲೆಟ್ 1 ಟಾಯ್ಲೆಟ್ 2 ಅಂತ ತೊಗೊಳ್ಳೋಣ. ಟಾಯ್ಲೆಟ್ 1 ಇದನ್ನು ಸೇಮ್ Ctrl+D ಇದನ್ನೇನು ಮಾಡಿ ಟಾಯ್ಲೆಟ್ 2 ಅಂತ ಮಾಡಿ. ಟಾಯ್ಲೆಟ್ 1 ಎಷ್ಟಿದೆ? 1. ಇದು ಟಾಯ್ಲೆಟ್ 2 ಎಷ್ಟಿದೆ? 1. Ctrl+D. ಲೆಂತ್ ಎಷ್ಟಿದೆ? ಟಾಯ್ಲೆಟ್ 1 2.7x, ವೈ ಹೈಟು ಉದ್ದ 1.2. 2 ಟಾಯ್ಲೆಟು ಸೇಮ್. ಎಂಟ್ರ್ ಮಾಡಿ. ಇಲ್ಲೇನು ಮಾಡಿದ್ವಿ? ಸೇಮ್ 2.7x1.2. 2.7 x ಡೈರೆಕ್ಷನ್, y ಡೈರೆಕ್ಷನ್ 1.2 is equal to number of toilets 1 into length into depth F481 enter. Unit of measurement square meter. ಟಾಯ್ಲೆಟ್ 2 ಸೇಮ್ ಡೈಮೆನ್ಷನ್ ಇರೋದ್ರಿಂದ ಸೇಮ್ Ctrl+D. ಇದನ್ನೇನು ಮಾಡಿ ಸೆಲೆಕ್ಟ್ ಮಾಡಿ ಡ್ರ್ಯಾಗ್ ಮಾಡಿ. ನಮ್ಮದು ಈಗ ಫ್ಲೋರಿಂಗ್ ಸಿಕ್ಕಿದೆ. ನೆಕ್ಸ್ಟ್ ಈಗ ಟಾಯ್ಲೆಟಲ್ಲೇ ಡ್ಯಾಡೋ ಗೋಡೆ ಮಾಡಬೇಕು. ಗೋಡೆ ಎಷ್ಟಿದೆ ನೋಡಿ, ಎಲ್ಲಿದೆ ನೋಡಿ. ಡ್ಯಾಡೋ 7 feet ಹೈಟ್, ಅಪ್ ಟು 7 feet ಹೈಟ್ ಅಂದರೆ 2.1 ಮೀಟರ್. ಇಲ್ಲಿ ಬನ್ನಿ. ಡ್ಯಾಡೋ ಟೈಪ್ ಮಾಡಿ. ಡ್ಯಾಡೋ ಅಂದರೆ ಗೋಡೆಗೆ ನಾವೇನು ಪೇಸ್ಟ್ ಮಾಡ್ತೀವಲ್ಲ ಟೈಲು, ಅದಕ್ಕೆ ಡ್ಯಾಡೋ ಅಂತ ಕರಿತೀವಿ. ವಾಲ್ ಟೈಲ್ಸ್ ಅಥವಾ ಡ್ಯಾಡೋ. ಟಾಯ್ಲೆಟ್ 1 ತೊಗೊಳ್ಳೋಣ. ಟಾಯ್ಲೆಟ್ ಇದರಲ್ಲಿ ಯಾವ ಥರ ಮಾಡಬೇಕು ಇಲ್ಲಿ ನೋಡಿ. ಇದು ಟಾಯ್ಲೆಟ್ 1 ಅಂತ ತೊಗೊಂಡಿದ್ದೀನಿ. ನೆಕ್ಸ್ಟ್ ಟಾಯ್ಲೆಟ್ 2 ಅಂತ ತೊಗೊಂಡಿದ್ದೀನಿ. ಟಾಯ್ಲೆಟ್ 1ನಲ್ಲಿ x 2 ಇದೆ, y 2 ಇದೆ. ಅದರಲ್ಲಿ ಡಿಡಕ್ಷನ್ ಯಾವ್ದು ಮಾಡಬೇಕೋ ಅದನ್ನು ಮಾಡಬೇಕು. ಟಾಯ್ಲೆಟ್ 1 x ಇದನ್ನು ಒಂದು ಕೆಲಸ ಮಾಡೋಣ. ಇಲ್ಲಿ ಮಾಡೋಣ. ಫ್ಲೋರಿಂಗ್ ಇಲ್ಲಿ ಮಾಡೋಣ. ಓಕೆನಾ? ಕ್ಲಿಕ್ ಮಾಡಿ. Ctrl+C, Ctrl+V. ಟಾಯ್ಲೆಟ್ 1 ಇದೆಯಲ್ಲ, x ಅಂತ ತೊಗೊಳ್ಳಿ. ಸೇಮ್ ಕೆಳಗಡೆ ಬನ್ನಿ. ಟಾಯ್ಲೆಟ್
ಟಾಯ್ಲೆಟ್ ಒಂದು ವೈ, ಕಂಟ್ರೋಲ್ ವಿ, ಕಂಟ್ರೋಲ್ ಡಿ ಒತ್ತಿ ಕ್ಲಿಕ್ ಮಾಡಿ ವೈ ಡೈರೆಕ್ಷನ್ ಎಷ್ಟು ಟಾಯ್ಲೆಟ್ 1 ಎಕ್ಸ್ ಎಷ್ಟಿದೆ, 2 ಇದೆ. ಇಲ್ಲಿ ತೋರಿಸ್ತೀನಿ ನೋಡಿ. ಎಕ್ಸ್ ಡೈರೆಕ್ಷನ್ ಇದೊಂದು, ವೈ ಡೈರೆಕ್ಷನ್ ಇದೊಂದು, ಎಕ್ಸ್ 2.7 ಇದೆ. ಡಿಡಕ್ಷನ್ಸ್ ಬರುತ್ತೆ, ಅದನ್ನು ಎಂಟರ್ ಮಾಡೋಣ. D3 ಡಿಡಕ್ಷನ್ಸ್ ಬರುತ್ತೆ. ಟಾಯ್ಲೆಟ್ 1 ಎಕ್ಸ್ 2 ಇದೆ, ಎಂಟರ್. ವೈ 2 ಇದೆ, ಎಂಟರ್. ಎಕ್ಸ್ ಡೈರೆಕ್ಷನ್ ಎಷ್ಟಿದೆ, 2.7. ಹೈಟ್ ಎಷ್ಟು, 7 ಫೀಟ್ ಅಂದರೆ 2.1 ಮೀಟರ್. 2.1 ಮೀಟರ್ ಅಥವಾ 2100 mm ಈಕ್ವಲ್ಸ್ ನಂಬರ್ ಇಂಟು ಲೆಂತ್ ಇಂಟು ಡೆಪ್ತ್. F484 ಎಂಟರ್. ಯೂನಿಟ್ ಆಫ್ ಮೆಜರ್ಮೆಂಟು ಸ್ಕ್ವೇರ್ ಮೀಟರ್ ಎಂಟರ್. ಇದರಲ್ಲಿ ಎಕ್ಸೆಲ್ ಏನಿದೆ, ಡಿಡಕ್ಷನ್ಸ್ ಇದೆ. ಇಲ್ಲಿ ನೋಡಿ D3 ಒಂದಿದೆ, ಎಕ್ಸೆಲ್ ಟಾಯ್ಲೆಟ್ ಒಂದಿದೆ, ಅದನ್ನು ಟೈಪ್ ಮಾಡಿ. D3 ಈಕ್ವಲ್ಸ್ 1 ಎಂಟರ್. ಟಾಯ್ಲೆಟ್ ವೈಯಲ್ಲಿ 1.2, ವೈ ಎಷ್ಟು 1.2, 2 ಇದೆ. ಹೈಟು ಸೇಮ್, ಕಂಟ್ರೋಲ್ ಡಿ. ಇದನ್ನು ಮಾಡಿ ಸೆಲೆಕ್ಟ್ ಮಾಡಿ ಡ್ರ್ಯಾಗ್ ಮಾಡಿ, ಆಟೋಮೆಟಿಕ್ ಫಾರ್ಮುಲಾ ಕಾಪಿ ಆಯಿತು. ಟಾಯ್ಲೆಟ್ ವೈಯಲ್ಲಿ ಡಿಡಕ್ಷನ್ಸ್ ಏನಾದರೂ ಇದೆಯಾ, ಇಲ್ಲ. ಇದು 7 ಫೀಟ್ ಹೈಟ್ ಮಾತ್ರ. ನೆಕ್ಸ್ಟ್ ಡಿಡಕ್ಷನ್ಸ್ ಪಾರ್ಟಿಗೆ ಬರೋಣ. ಡಿಡಕ್ಷನ್ಸ್ ಎಂಟರ್. ಕ್ಲಿಕ್ ಮಾಡಿ ಸೈಡ್ ಮಾಡಿ. ಏನೇನಿದೆ, D3 ಒಂದೇ ಡಿಡಕ್ಷನ್ಸ್ ಇದೆ. D3 ಎಷ್ಟಿತ್ತು ನಾವು ಡಿಡಕ್ಷನ್ಸ್ ಮಾಡಿದ್ದು, ಇಲ್ಲಿ ಕಾಪಿ ಮಾಡಿ. ಕಂಟ್ರೋಲ್ ಸಿ, ಕಂಟ್ರೋಲ್ ವಿ. D3 ಎಷ್ಟಿದೆ, 1 ಇದೆ. D3ದು ಲೆಂತ್ ವಿಡ್ತ್ ಎಷ್ಟಿದೆ, 0.75. ನಮ್ಮದು ಹೈಟ್ ಎಷ್ಟು ಡಿಡಕ್ಷನ್ ಮಾಡ್ತೀವಿ, 2.1 ಮೀಟರ್. ಎಷ್ಟಿದೆ ಎಷ್ಟು ಡಿಡಕ್ಷನ್ ಮಾಡ್ತೀವಿ. ಇಲ್ಲಿ ಟೈಲ್ಸ್ ಹಾಕಲ್ಲ, ಈ ಪೋರ್ಷನ್ ಡೋರ್ ಬರುತ್ತೆ. ಇಲ್ಲಿ ಈಕ್ವಲ್ಸ್ 1 ಇಂಟು ಲೆಂತ್ ಇಂಟು F487 ಎಂಟರ್. ಈಕ್ವಲ್ಸ್ ಯೂನಿಟ್ ಆಫ್ ಮೆಜರ್ಮೆಂಟ್ ಸ್ಕ್ವೇರ್ ಮೀಟರ್ ಎಂಟರ್. ಇಷ್ಟು ಬಂದಿದೆ. ಇದು ಟಾಯ್ಲೆಟ್ 1. ನೆಕ್ಸ್ಟ್ ಇಷ್ಟಾಯಿತು. ಫ್ಲೋರಿಂಗ್. ಟಾಯ್ಲೆಟ್ 2ದು ಡ್ಯಾಡೋ ಮಾಡಬೇಕು, ಟಾಯ್ಲೆಟ್ 2ದು ಡಿಡಕ್ಷನ್ಸ್ ಮಾಡಬೇಕು. ಡ್ಯಾಡೋ ಆಫ್ ಟಾಯ್ಲೆಟ್ 1 ಕ್ಲಿಕ್ ಮಾಡಿ. ಡ್ಯಾಡೋ ಆಫ್ ಟಾಯ್ಲೆಟ್ 1. ಓಕೆನಾ, ಕ್ಲಿಯರಾ? ಈಗ ಸೇಮ್ ಇದನ್ನೇ ಕಾಪಿ ಮಾಡಿ ಕಂಟ್ರೋಲ್ ಸಿ, ಇಲ್ಲಿ ಬನ್ನಿ, ಕಂಟ್ರೋಲ್ ವಿ, ಟಾಯ್ಲೆಟ್ 2, ಡ್ಯಾಡೋ ಆಫ್ ಟಾಯ್ಲೆಟ್ 2. ಇದು ಸೇಮೇ ಬರುತ್ತೆ. ಇದನ್ನೇನು ಮಾಡಿ, ಕಂಟ್ರೋಲ್ ಸಿ ಮಾಡಿ, ಕಂಟ್ರೋಲ್ ವಿ ಮಾಡಿ. ಡಿಡಕ್ಷನ್ಸ್ ನಾವಿಲ್ಲಿ ಮೈನಸ್ ಮಾಡಬೇಕು. ಇಲ್ಲಿ ಬಂದು ಕ್ಲಿಕ್ ಮಾಡಿ, ಮೈನಸ್ ಎಂಟರ್. ಈ ಟಾಯ್ಲೆಟ್ 1 ಎಕ್ಸ್ ಯಾವುದಿದೆ ನೋಡಿ, ಟಾಯ್ಲೆಟ್ 1 ಎಕ್ಸ್ 2.7 ಇಲ್ಲಿ ಟಾಯ್ಲೆಟ್ OL ಡಿಡಕ್ಷನ್ ಆಗುತ್ತೆ D3 ಅಷ್ಟೇ ಡಿಫ್ರೆನ್ಸ್.
D3 Ctrl C ಡೈರೆಕ್ಟ್ ವೈಲ್ ಡಿಡಕ್ಷನ್ ಆಯಿತು. Ctrl V ಇಷ್ಟೇ. ಡಿಡಕ್ಷನ್ಸ್ ಕಾಪಿ ಮಾಡಿ Ctrl C ಇಲ್ಲಿ ಬನ್ನಿ Ctrl V ಎಂಟರ್. -1 D3 ಸೇಮ್ 0.75 2.1 -1.75. ಈಗ ನಮ್ಮದೆಲ್ಲ ಸಿಕ್ಕಿದೆ. ಈಗೇನು ಮಾಡೋಣ, ಸೆರಾಮಿಕ್ ಟೈಲ್ಸ್ ಎಲ್ಲ ಸೆಲೆಕ್ಟ್ ಮಾಡಿ ಡಬಲ್ ಡಿಜಿಟ್ ಮಾಡೋಣ ಆಯಿತಾ. ಈಗ ಆಲ್ಟ್ ಈಕ್ವಲ್ಸ್ ಪ್ಲಸ್ ಮಾಡಿದರೆ ಸಮ್ ಬರುತ್ತೆ. ಡ್ರ್ಯಾಗ್ ಮಾಡಿ ಎಲ್ಲಿವರೆಗೂ ಇಲ್ಲಿವರೆಗೂ ಎಂಟರ್. ಎಷ್ಟು ಬಂತು ಸೆರಾಮಿಕ್ ಟೈಲ್ಸ್ ಏರಿಯಾ ಎಷ್ಟು ಸ್ಕ್ವೇರ್ ಮೀಟರ್? Ctrl D ಇಷ್ಟು. ಈಗೇನು ಮಾಡಿ ವಿಟ್ರಿಫೈಡ್ ಟೈಲ್ ಕ್ವಾಂಟಿಟಿ ಅಂತಿದೆಯಲ್ಲ ಕಾಪಿ Ctrl C ಬನ್ನಿ Ctrl V ಕ್ಲಿಕ್ ಮಾಡಿ ಸೆರಾಮಿಕ್ ಟೈಲ್ ಕ್ವಾಂಟಿಟಿ ಸೆರಾಮಿಕ್ ಟೈಲ್ಸ್ ಕ್ವಾಂಟಿಟಿ ಅಂತ ಆಯಿತಾ. ಇಷ್ಟೇ. ಈಗ ನೋಡಿ ವಿಟ್ರಿಫೈಡ್ ಟೈಲ್ ಕ್ವಾಂಟಿಟಿ ಇಷ್ಟು, ಸೆರಾಮಿಕ್ ಟೈಲ್ ಕ್ವಾಂಟಿಟಿ ಇಷ್ಟು. ನೆಕ್ಸ್ಟ್ ಮಾರ್ಬಲ್ಲು ಸ್ಟೋನ್ಸು ಏನಾದರೂ ಇದ್ದರೆ ಅದರದ್ದು ಯಾವ ಥರ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಡ್ಯಾಡೋ ಅಂತಂದರೆ ಗೋಡೆಗೆ ಹಾಕೋದು, ಫ್ಲೋರಿಂಗ್ ಅಂದರೆ ನೆಲದ ಮೇಲೆ ಹಾಕೋದು. ಇಷ್ಟೇ. ಮುಂದಿನ ವೀಡಿಯೋದಲ್ಲಿ ಬೇರೆ ಆ್ಯಕ್ಟಿವಿಟಿ ಏನು ಬರುತ್ತೆ, ಡ್ಯಾಡೋ ಕೋಟಾ ಸ್ಟೋನ್ ಬಂದರೆ ಕೋಟಾ ಸ್ಟೋನು, ಮಾರ್ಬಲ್ ಬಂದರೆ ಮಾರ್ಬಲು ಅಥವಾ ಏನು ಬರುತ್ತೆ ನೋಡ್ಬಿಟ್ಟು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಮುಗಿಸ್ತಾ ಇದ್ದೀನಿ.